ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಿಯಾ ಸಿರೋಸ್ದು ವಾಕ್ ಅರೌಂಡ್ ರಿವ್ಯೂ ಮಾಡ್ತಾ ಇದ್ದೀನಿ. ಡ್ರೈವ್ ರಿವ್ಯೂ ಒಂದು ಸ್ವಲ್ಪ ಲೇಟಾಗಿ ಬರುತ್ತೆ ಬಿಕಾಸ್ ಗಾಡಿ ರಿಜಿಸ್ಟ್ರೇಷನ್ಸ್ ಎಲ್ಲ ಇನ್ನೂ ಆಗಬೇಕು. ಸೊ ಗಾಡಿ ಸಿಕ್ಕಿದ ತಕ್ಷಣ ಡ್ರೈವ್ ರಿವ್ಯೂ ಮಾಡ್ತೀನಿ. ಬಟ್ ಇವಾಗ ಈ ಕಾರಲ್ಲಿ ಏನೇನೆಲ್ಲ ಫೀಚರ್ಸ್ ಬರುತ್ತೆ, ಪ್ರಾಕ್ಟಿಕಾಲಿಟಿ ಹೆಂಗಿದೆ, ಈ ಕಾರ್ ಏನಕ್ಕೆ ಇಂಟ್ರಡ್ಯೂಸ್ ಮಾಡಿದ್ದಾರೆ, ಪರ್ಪಸ್ ಏನು ಕತೆ ಎಲ್ಲ ಹೇಳ್ತೀನಿ. ಬಿಕಾಸ್ ಈ ಕಾರು ಸಾನೆಟ್ ಮತ್ತು ಸೆಲ್ಟೋಸು ಇನ್ ಬಿಟ್ವೀನ್ ಕೂರುತ್ತೆ. ಸೊ ಸೆಲ್ಟೋಸ್ ಮತ್ತು ಸಾನೆಟ್ಸ್ ಒಂದಿಷ್ಟು ವೇರಿಯಂಟ್ಸ್ ಮಧ್ಯೆ ಓವರ್ಲ್ಯಾಪ್ ಕೂಡ ಆಗುತ್ತೆ. ಸಿರೋಸಾ, ಸೆಲ್ಟೋಸಾ, ಸಾನೆಟಾ ಯಾವ ಕಾರ್ ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತೀನಿ. ನೀವು ಯಾವುದಾದ್ರೂ ಕಿಯಾ ಕಾರ್ಸ್ನ ಬುಕ್ ಮಾಡಬೇಕು ಅಂತಂದರೆ ಮಾಗಡಿ ರೋಡಲ್ಲಿ ಇರುವಂತಹ ಅದ್ವೈತ್ ಕಿಯಾ ಶೋರೂಮ್ನ ವಿಸಿಟ್ ಮಾಡ್ಬೋದು. ಆ್ಯಂಡ್ ಈ ಶೋರೂಮ್ ಬಂದು ಸೌತ್ ಇಂಡಿಯಾಗೆ ಲಾರ್ಜೆಸ್ಟ್ ಕಿಯಾ ಶೋರೂಮ್ ಆ್ಯಕ್ಚುಲಿ. ಅದು ಕೂಡ ನಮ್ಮ ಕರ್ನಾಟಕಲ್ಲಿ ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಸೊ ನೀವು ಯಾವ್ದಾದ್ರು ಕಿಯಾ ಕಾರ್ಸ್ನ ತಗೋಬೇಕು ಅಂತಂದರೆ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಕೀ ಆ್ಯಕ್ಚುಲಿ ಹೊಸದು ಕೊಟ್ಟಿದ್ದಾರೆ ಕಿಯಾನವರು. ಲೈಕ್ ಮೆಟೀರಿಯಲ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಕಿಯಾ ಬ್ರ್ಯಾಂಡಿಂಗ್ ನೋಡ್ತಾ ಇದ್ದೀರಾ. ಆ್ಯಂಡ್ ಸೈಡಿಗೆ ಬಂದರೆ ಹೋಲ್ಡ್ ಫಂಕ್ಷನ್ ಇದೆ, ಅನ್ಲಾಕ್ ಫಂಕ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಲಾಕಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಹೋಲ್ಡು, ಲೈಕ್ ಕಾರ್ ಟರ್ನ್ ಆನ್ ಮಾಡೋಕ್ಕೆ ಇರುವಂಥದ್ದು. ಬಿಸಿಲಲ್ಲಿ ಏನಾದ್ರು ನಿಲ್ಸಿದ್ದೀರಾ ಅಂತಂದರೆ ಸೊ ದಟ್ ನೀವು ಕಾರ್ನ ಆನ್ ಮಾಡಿ ಒಳಗಡೆ ಕ್ಯಾಬಿನ ಕೂಲ್ ಮಾಡ್ಬೋದು. ಅಥವಾ ಕನೆಕ್ಟೆಡ್ ಕಾರ್ ಫೀಚರ್ಸ್ ಏನಿದೆ ಅದ್ರ ಥ್ರೂ ಕೂಡ ನೀವು ಮೊಬೈಲಲ್ಲಿ ನೀವು ಎಷ್ಟು ಬೇಕು ಟೆಂಪ್ರೇಚರ್ ಏನು ಕತೆ ಅದು ಕೂಡ ಸೆಟ್ ಮಾಡಿ ಆನ್ ಮಾಡ್ಬೋದು ಕಾರ್ನ. ಆ್ಯಂಡ್ ಇದು ಬಂದು ಬೂಟ್ ಓಪನ್ ಮಾಡೋಕ್ಕೆ ಕೊಟ್ಟಿರುವಂಥದ್ದು. ಆ್ಯಂಡ್ ಇನ್ನೊಂದು ಯೂನಿಕ್ ಥಿಂಗ್ ಏನು ಅಂತಂದರೆ, ಈಗ ನೋಡಿ ಕಾರ್ನ ಲಾಕ್ ಮಾಡ್ತೀನಿ. ಆ್ಯಂಡ್ ಅನ್ಲಾಕ್ ಬಟನ್ನ ನಾನು ಕಂಟಿನ್ಯೂಸ್ ಆಗಿ ಒತ್ತಿಡ್ಕೊಂಡ್ರೆ ಏನಾಗುತ್ತೆ ನೋಡಿ. ಇವಾಗ ORVMs ಓಪನ್ ಆಯಿತು. ಆ್ಯಂಡ್ ಎಲ್ಲ ವಿಂಡೋಸು ರೋಲ್ ಡೌನ್ ಆಗುತ್ತೆ ಗೈಸ್. ನೋಡಿ ಎಲ್ಲ ವಿಂಡೋಸ್ ಕೂಡ ರೋಲ್ ಡೌನ್ ಆಗಿದೆ. ದಟ್ಸ್ ಸೋ ಕೂಲ್ ಅಂತ ಹೇಳ್ಬೋದು. ಆ್ಯಂಡ್ ಅದೇ ನಾ ಲಾಕ್ ಬಟನ್ನ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ನೋಡಿ ವಿಂಡೋಸ್ ಆ್ಯಕ್ಚುಲಿ ಎಲ್ಲ ರೋಲ್ ಅಪ್ ಆಗ್ತದೆ. ಬಟ್ ಈ ಬಟನ್ನ ನೀವು ಬಿಟ್ಟರೆ ಅದಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಆ್ಯಂಡ್ ಈ ಕಿಯಾ ಲೋಗೋ ಏನಿದೆ ಅದು ಗ್ಲೋಪ್ ಕೂಡ ಆಗುತ್ತೆ ನೋಡಿ. ಸೊ ಯಾವುದೇ ಬಟನ್ ಪ್ರೆಸ್ ಮಾಡಿ ಇದು ಗ್ಲೋಪ್ ಆಗುತ್ತೆ. ನನಗಂತೂ ಹೆವಿ ಯೂನಿಕ್ ಅನಿಸ್ತು. ಸೊ ಗಾಡಿದು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ಫ್ರಂಟ್ ಫೇಶ ನೋಡಿದ ತಕ್ಷಣ ಒಂದು ಕಾರ್ ರಿಮೈಂಡ್ ಆಗುತ್ತೆ, ವಿಚ್ ಐ ಹ್ಯಾವೆಂಟ್ ರಿವ್ಯೂಡ್ ಆ್ಯಕ್ಚುಲಿ. ಯಾವುದು ಅಂತಂದರೆ ಕಿಯಾ EV9 ಆ್ಯಕ್ಚುಲಿ. ಕಿಯಾ ಲೈನಪ್ಪಲ್ಲೇ ದಟ್ ಈಸ್ ದ ಫ್ಲಾಗ್ಶಿಪ್ ವೆಹಿಕಲ್ ಆ್ಯಕ್ಚುಲಿ. ಬಟ್ ಇಟ್ಸ್ ಎಲೆಕ್ಟ್ರಿಕ್ ವೆಹಿಕಲ್. ಸದ್ಯಕ್ಕೆ ನನ್ನ ಕೈಗೆ ಸಿಗೋ ಪರಿಸ್ಥಿತಿ ಇಲ್ಲ ಗಾಡಿ. ಆದಷ್ಟು ಬೇಗ ಸಿಕ್ಕಿದ ತಕ್ಷಣ ರಿವ್ಯೂ ಮಾಡ್ತೀನಿ. ಸೊ ಫ್ರಂಟ್ ಫೇಶ ಅದರಿಂದ ಇನ್ಸ್ಪೈರ್ ಆಗಿರೋದು, ದಟ್ಸ್ ಅ ಗುಡ್ ಥಿಂಗ್. ಬಟ್ ಓವರ್ ಆಲ್ ಡಿಸೈನ್ ಅಂತ ತೊಗೊಂಡ್ರೆ ಇಟ್ಸ್ ಕ್ವೈಟ್ ಸಬ್ಜೆಕ್ಟಿವ್ ಅಂತಲೇ ಹೇಳ್ಬೋದು. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಬಟ್ ಸ್ಟಿಲ್ ಬೇರೆ ಒಂದಿಷ್ಟು ಆಸ್ಪೆಕ್ಟ್ಸ್ಗಳನ್ನ ಹೇಳ್ತೀನಿ ಯಾಕೆ ತೊಗೋಬೋದು ಈ ಕಾರ್ನ ಅಂತ. ಸೊ ಫ್ರಂಟ್ ಫೇಶಾಗಿ ಬಂದರೆ ಹೆಡ್ಲ್ಯಾಂಪ್ ಯೂನಿಟ್ ವೈಸ್ LED ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. 2 ಚೇಂಬರು ಲೋ ಬೀಮಿಗೆ ಕೊಟ್ಟಿದ್ದಾರೆ ಆ್ಯಂಡ್ 1 ಚೇಂಬರು ಹೈ ಬೀಮಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಕಾರಿನ DRL ಆ್ಯಕ್ಚುಲಿ. ಬಟ್ ಇಂಡಿಕೇಟರ್ ಆನ್ ಮಾಡಿದಾಗ ಇಂಡಿಕೇಟರ್ ಫಂಕ್ಷನಿಂಗ್ ಆಗುತ್ತೆ. ಆ್ಯಂಡ್ ಆಫ್ ಆದಾಗ DRL ಆಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ಈ ಕಾರಲ್ಲಿ 360 ಕ್ಯಾಮ್ರಾ ಕೂಡ ಬರುತ್ತೆ. ಆ್ಯಂಡ್ ಪಾರ್ಕಿಂಗ್ ಅಸಿಸ್ಟ್ ವೈಸ್ ಫ್ರಂಟಿಗೆ 6 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. 1, 2 ಮತ್ತು ಕಾರ್ನರು 3 ಆ್ಯಂಡ್ 3 ಆ ಕಡೆಗೆ ಬರುತ್ತೆ. ಆ್ಯಂಡ್ ಇದು ಬಂದು ಕಾರಿನ ರೆಡಾರ್ ಪ್ಯಾನಲು. ಸೊ ಈ ಕಾರಲ್ಲಿ ಲೆವೆಲ್ 2 ಎಡಾಸ್ ಬರುತ್ತೆ. 16 ಫೀಚರ್ಸ್ ಕೊಟ್ಟಿದ್ದಾರೆ. ಎಡಾಸ್ ಆ್ಯಕ್ಚುಲಿ ಹೊಸದು ಅಂತ ಹೇಳ್ತಾ ಇದ್ದಾರೆ ಕಿಯಾನವರು. ಲೈಕ್ ಒಂದಿಷ್ಟು ರಿವಿಷನ್ಸ್ ಮಾಡಿದ್ದಾರೆ ಟೆಕ್ ವೈಸು. ಆ್ಯಂಡ್ ಇದು ಕಾರಿನ ಫ್ರಂಟ್ ಟೋಯಿಂಗಕ್ಕೂ ಆ್ಯಂಡ್ ಸ್ಕಿಟ್ ಪ್ಲೇಟ್ ಕೂಡ ಕೆಳಗಡೆ ಪ್ರೊವೈಡ್ ಮಾಡಿದ್ದಾರೆ. ಸೊ ದಟ್ ಏನಾದರೂ ಸ್ಲೈಟ್ ಆಫ್ ರೋಡಿಂಗ್ ಹೋಗ್ತೀರಾ ಅಥವಾ ಯಾರು ಕೆಟ್ಟ ಬಂಪ್ ಮೇಲೆ ಮುಂದ್ಗಡೆ ತಗಲುತ್ತು ಅಂದರೆ ಡ್ಯಾಮೇಜ್ನ ಪ್ರಿವೆಂಟ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು ಆ್ಯಕ್ಚುಲಿ. ಅದು ಇಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ. ಬಟ್ ಮಾತ್ರ ಏನು ಹೇಳ್ತಾರೆ, ಪ್ಲೇನ್ ಆ್ಯಂಡ್ ಬೇಸಿಕ್ ಅಥವಾ ಆ ಥರ ಬೋರಿಂಗ್ ಅನಿಸ್ಬಾರ್ದು ಅಂತಲೇ ಬ್ಲ್ಯಾಕ್ ಟ್ರೀಟ್ಮೆಂಟ್ ಕೊಟ್ಟಿರೋವಂಥದ್ದು. ಆ್ಯಂಡ್ ಕಿಯಾ ಬ್ರ್ಯಾಂಡಿಂಗ್ ಕೂಡ ಕೊಟ್ಟಿರೋ ಬಾನೆಟ್ ಮೇಲೆ. ಆ್ಯಂಡ್ ಇಲ್ಲಿಗೆ ಬಂದರೆ ಆ್ಯಕ್ಚುಲಿ ಕ್ಯಾಮ್ರಾ ಏನು ನೋಡ್ತಾ ಇದ್ದೀರಾ, ಲೇನ್ ಕೀಪ್ ಅಸಿಸ್ಟ್ ಮತ್ತು ಲೇನ್ ಡಿಪಾರ್ಚರ್ ವಾರ್ನಿಂಗ್ ಆಗಿರ್ಬೋದು ಮತ್ತು ಟ್ರಾಫಿಕ್ ಸೈನ್ಸ್ ರೆಕಗ್ನೈಸೇಷನ್ಸ್ ಆಗಿರ್ಬೋದು, ಅದನ್ನೆಲ್ಲ ಮಾಡೋದು ಆ ಕ್ಯಾಮ್ರಾ ಥ್ರೂನೇನೆ. ಆ್ಯಂಡ್ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು ಅಥವಾ ಎಮರ್ಜೆನ್ಸಿ ಬ್ರೇಕಿಂಗ್ ಆಗಿರ್ಬೋದು ಅಥವಾ ರಿಯರ್ ಕ್ರಾಸ್ ಟ್ರಾಫಿಕ್ ಅಲರ್ಟ್ಸ್ ಆಗಿರ್ಬೋದು. ಸೊ ಇವೆಲ್ಲ ಸುಮಾರು ಎಡಾಸ್ ಫೀಚರ್ಸ್ಗಳನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಆ್ಯಂಡ್ ಸೈಡಿಗೆ ಬಂದರೆ ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟು ಬಾಕ್ಸಿ ಡಿಸೈನ್ ಇದೆ ಅಂತ. ಅನ್ನೋದು ಬಾಕ್ಸಿ ಡಿಸೈನ್ ಒಂದು ಆಸ್ಪೆಕ್ಟ್ಸಲ್ಲಿ ನೆಗೆಟಿವ್ ಆದರೆ, ಇನ್ನೊಂದು ಆಸ್ಪೆಕ್ಟ್ಸಲ್ಲಿ ಪ್ರಾಕ್ಟಿಕಾಲಿಟಿ ಆ್ಯಂಡ್ ಸ್ಪೇಸಿಂಗ್ ವೈಸ್ ಇಟ್ ಮ್ಯಾಟರ್ಸ್ ಅ ಲಾಟ್ ಆ್ಯಕ್ಚುಲಿ. ಸೊ ಸ್ಪೇಸಿಂಗ್ ವೈಸ್ ಎಷ್ಟು ಸ್ಪೇಷಸ್ ಆಗಿದೆ ಈ ಕಾರ್ ಅಂತ ಒಳಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಥ್ರೂಔಟ್ ದ ಕಾರ್ ಕ್ಲಾಡಿಂಗ್ ರನ್ ಆಗೋದು ನೋಡ್ಬೋದು. ಆ್ಯಂಡ್ 17 ಇಂಚ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಅಲಾಯ್ ಡಿಸೈನ್ ಆ್ಯಕ್ಚುಲಿ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಆ್ಯಂಡ್ ಆ ಸೈಜ್ ಬಂದು 215/60 ಆರ್ 17 ಇಂಚ್ ಕೊಟ್ಟಿದ್ದಾರೆ. ಗುಡಿಯರ್ ಟೈರ್ ಕೊಟ್ಟಿದ್ದಾರೆ. ಮುಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ಮಿರರಲ್ಲಿ ಕ್ಯಾಮ್ರಾ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ, ಸೈಡ್ ಕ್ಯಾಮ್ರಾ. ಆ್ಯಂಡ್ ಪಡಲಾಮ್ ಕೂಡ ಪ್ರೊವೈಡ್ ಮಾಡ್ಯಾರ ಗೈಸ್. ನೋಡ್ತಿರ್ಬೋದು ನೀವು ಇಲ್ಲಿ ಪಡಲಾಮ್ ಕೊಟ್ಟಿರೋಂಥದ್ದು. ಮಿರರ್ಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ಸ್ 2 ಬರುತ್ತೆ. ಆ್ಯಂಡ್ ಫ್ಲಶ್ ಟೈಪ್ ಡೋರ್ ಹ್ಯಾಂಡಲ್ಗಳು ಕೊಟ್ಟಿದ್ದಾರೆ. ಲೈಕ್ ಅನ್ಲಾಕ್ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ಆಚೆ ಬರೋ ಥರ ಇದ್ದರೆ ಚೆನ್ನಾಗಿರೋದು. ಬಟ್ ಸ್ಯಾಡ್ಲಿ ಆಗಲ್ಲ ಅದು. ರೂಫ್ ರೈಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆ್ಯಕ್ಚುಲಿ, ಬಟ್ ಫಂಕ್ಷನಲ್ ಅಲ್ಲ. ಆ್ಯಂಡ್ ಈ ಕಾರ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಇದೆ ಗುರು. ಪ್ಯಾನೋರಾಮಿಕ್ ಸನ್ರೂಫ್ ಸೀರಿಯಸ್ಲಿ ಸಖತ್ ಇಷ್ಟ ಆಯಿತು ನನಗೆ. ಆ್ಯಂಡ್ ಆ ಕ್ವಾರ್ಟರ್ ಗ್ಲಾಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ದಟ್ ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ಇನ್ನೂ ಒಂದಿಷ್ಟು ಲೈಟು ಚೆನ್ನಾಗಿ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಹಿಂದ್ಗಡೆ ಬಂದರೆ ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟು ಹೈ ಸ್ಟ್ಯಾಂಡ್ಸ್ ಕೊಟ್ಟಿದ್ದಾರೆ. ಬೇರೆ ಕಾರ್ಗಳಲ್ಲಿ ಒಂಥರ ಕರ್ವಿ ಟೈಪ್ ಬರುತ್ತೆ, ಬಟ್ ಇದರಲ್ಲಿ ಕರ್ವಿನೇ ಇಲ್ಲ, ಡೈರೆಕ್ಟಾಗಿ ಒಂಥರ ಹೈ ಸ್ಟ್ಯಾಂಡ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಕಿಯಾ ಕನೆಕ್ಟ್ ಟೆಕ್ನಾಲಜಿ 2.0 ಇದೆ ಬೇಸಿಕ್ಲಿ, ಹೊಸ ವರ್ಷನಿಗೆ ಕೊಟ್ಟಿರೋವಂಥದ್ದು. ಆ್ಯಂಡ್ ವೈಪರು, ಡಿಫಾಗರ್ ಎಲ್ಲ ಇದೆ. ಆ್ಯಂಡ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಬಿಲ್ ಕೊಟ್ಟಿದ್ದಾರೆ. ಕಿಯಾ ಬ್ರ್ಯಾಂಡಿಂಗ್ ಇದೆ. 7 DCT ಕೊಟ್ಟಿದ್ದಾರೆ. ಬೇಸಿಕ್ಲಿ ಇದು ಬಂದು ಆಟೋಮೆಟಿಕ್ ಆಗಿರೋದ್ರಿಂದ ಬ್ರ್ಯಾಂಡಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಹಿಂದ್ಗಡೆಗೂ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಆ್ಯಂಡ್ ಬಂಪರ್ನ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಸೊ ದಟ್ ವಿಜುವಲ್ ಬಲ್ಕ್ ಏನಿದೆ ಓವರ್ ಆಲ್ ಹಿಂದ್ಗಡೆಯಿಂದ ಅದು ರೆಡ್ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಡಿಫ್ರೆಂಟ್ ಸಾರ್ಟ್ ಆಫ್ ಕಲರ್ ಕೂಡ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಕ್ಯಾಮ್ರಾ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ 3 ಪಾರ್ಕಿಂಗ್ ಸೆನ್ಸರ್ಸ್ ಈ ಕಡೆಗೆ ಬರುತ್ತೆ. ಸೊ ಕೆಳಗಡೆಗೆ ಬಂದರೆ
ಇದು ಕಾರಿನ ಇಂಡಿಕೇಟರು ಆ್ಯಂಡ್ ಹ್ಯಾಲೋಜನ್ ಬಲ್ಬ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಇದು ಬಂದು ಕಾರಿನ ಬ್ರೇಕ್ ಲ್ಯಾಂಪ್ ಆ್ಯಕ್ಚುಲಿ. ಅದು ಕೂಡ LED ಕೊಟ್ಟಿದ್ದಾರೆ. ಇದು ಬಂದು ರಿಫ್ಲೆಕ್ಟರ್ ಆ್ಯಕ್ಚುಲಿ. ಎಲ್ ಶೇಪ್ಡ್ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಆ್ಯಂಡ್ ರಿವರ್ಸ್ ಲ್ಯಾಂಪು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಬೂಟ್ ಓಪನ್ ಮಾಡೋಣ. ಬೂಟ್ ಓಪನ್ ಮಾಡೋಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ನೋಡ್ತಿರ್ಬೋದು ನೀವು. ಆ್ಯಂಡ್ ಬೂಟ್ ಬಂದು 465 ಲೀಟ್ರ್ ಬೂಟ್ ಗುರು. ದಟ್ಸ್ ಅ ಮ್ಯಾಸಿವ್ ಬೂಟ್ ಆ್ಯಕ್ಚುಲಿ. ಸಾನೆಟಿಗೆ ಕಂಪೇರ್ ಮಾಡಿದ್ರೆ 80 ಲೀಟರ್ಸ್ ಜಾಸ್ತಿ ಆ್ಯಕ್ಚುಲಿ. ಸಾನೆಟ್ 382 ಲೀಟರ್ಸ್ ಅನ್ನೋ ಸಮಥಿಂಗ್ ಬರುತ್ತೆ. ಆ್ಯಂಡ್ ಇದು ಒಂದು ಪಾರ್ಸಲ್ ಟ್ರೇ. ಇದು ಸಣ್ಣ ಕೊಟ್ಟಿದ್ದಾರೆ, ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಆ್ಯಂಡ್ ಇದು ಬಂದು ಸಬೂಫರ್ ಕಾರ್ದು. ಆ್ಯಂಡ್ ಬೂಟ್ ಲ್ಯಾಂಪ್ ಇಲ್ಲಿ ಪ್ರೊವೈಡ್ ಮಾಡ್ಯಾರೆ, ಹ್ಯಾಲೋಜನು. ಆ್ಯಂಡ್ ಸ್ಪೇರ್ ಟೈರಿಗೆ ಬಂದರೆ ಇಟ್ಸ್ ಅ ಸ್ಮಾಲರ್ ಸೈಜ್ ಸ್ನೇಹಿತರೆ. 195/65 ಆರ್ 15 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಅ ಸ್ಟೀಲ್ ವೀಲ್ ಆ್ಯಸ್ ವೆಲ್. ಆ್ಯಂಡ್ ಬೂಟ್ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡೋಕ್ಕೆ ಇಲ್ಲಿ ಇಟ್ಕೊಂಡು ಕ್ಲೋಸ್ ಮಾಡೋಕ್ಕೆ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ವಾಷರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಗೈಸ್. ಆ್ಯಕ್ಚುಲಿ ನಂಗೆ ಸಿಕ್ಕಿರಲಿಲ್ಲ ನೋಡಿ, ವಾಷರ್ ಕೂಡ ಪ್ರೊವೈಡ್ ಮಾಡ್ಯಾರೆ. ಸ್ಪಾಯ್ಲರ್ಲಿ ಇಂಟಿಗ್ರೇಟ್ ಮಾಡ್ಯಾರ ಅದನ್ನ. ಶಾರ್ಕ್ ಫಿನ್ ಆ್ಯಂಟನ ಕೂಡ ಕೊಟ್ಟಿದ್ದಾರೆ. ಪೆಟ್ರೋಲ್ ಲಿಡ್ ಏನಿದೆ ಅದನ್ನ ಲೆಫ್ಟ್ ಸೈಡಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ 45 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ರಿಕ್ವೆಸ್ಟ್ ಸೆನ್ಸರ್ ಈ ಕಡೆ ಬರಲ್ಲ, ಬಟ್ ಕ್ಯಾಮ್ರಾ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಯೂನಿಕ್ ಫೀಚರ್ ಏನು ಅಂತಂದರೆ ಸೆಕೆಂಡ್ ರೋ ಸೀಟ್ಸ್ ಗೈಸ್. ಕಂಪ್ಲೀಟ್ ಲೆದರ್ ಸೀಟ್ಸ್ ಕೊಟ್ಟಿದ್ದಾರೆ, ನಾನು ಅವಾಗಲೇ ಹೇಳ್ದಂಗೆ. ಬಟ್ ಈ ಸೀಟ್ ವಿಶೇಷತೆ ಏನು ಅಂದರೆ 6 ವೇ ಅಡ್ಜಸ್ಟಬಲ್. ಇದು ಅಂದರೆ ಒಂದು ಹೆಡ್ರೆಸ್ಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಇನ್ನೊಂದು ರಿಕ್ಲೈನ್ ಫಂಕ್ಷನ್. ಇದು ನೋಡಿಬೋದು ಎಷ್ಟು ರಿಕ್ಲೈನ್ ಆಗಿದೆ ಅಂತ, ಇದೆಷ್ಟು ರಿಕ್ಲೈನ್ ಆಗಿದೆ ಅಂತ. ಇವಾಗ ನೋಡಿ ರಿಕ್ಲೈನ್ ತೆಗಿತೀನಿ ಮತ್ತೆ ಆಚೆಗೆ ನೋಡಿ. ಸೊ ದಿಸ್ ಇಸ್ ಟೂ ಮಚ್ ಸಪ್ರೇಟ್ ಪೊಸಿಷನ್ ಆ್ಯಕ್ಚುಲಿ. ಆ್ಯಂಡ್ ಕಂಪ್ಲೀಟ್ ರಿಕ್ಲೈನ್ ಕೂಡ ಮಾಡ್ಕೋಬೋದು. ಇಷ್ಟು ಮಾತ್ರ ಅಲ್ಲ ಗುರು, ಈಗ ನೋಡಿ ಇನ್ನೊಂದು ಯೂನಿಕ್ ಪಾರ್ಟಿ ಟ್ರಿಕ್ ತೋರಿಸ್ತೀನಿ. ಫ್ರಂಟ್ ಟು ಬ್ಯಾಕ್ ಕೂಡ ಮಾಡ್ಬೋದು. ಹಿಂದ್ಗಡೆ ಪಾರ್ಸಲ್ ಟ್ರೇ ಏನಕ್ಕೆ ಸಣ್ಣದು ಕೊಟ್ಟಿದ್ದಾರೆ ಅಂದರೆ ಇದೇ ರೀಸನ್ಗೆ. ನೀವು ಕಂಪ್ಲೀಟ್ ಸೀಟ್ನ ಹಿಂದಕ್ಕೆ ತಳ್ತೀರಾ ಮತ್ತು ರಿಕ್ಲೈನ್ ಮಾಡ್ಕೋತೀರಾ ಅಂತಂದರೆ ಆ ಪಾರ್ಸಲ್ ಟ್ರೇಗೆ ಹೋಗಿ ತಡೆಯುತ್ತೆ. ಅದಕ್ಕೇ ಪಾರ್ಸಲ್ ಟ್ರೇ ಸಣ್ಣದು ಕೊಟ್ಟಿರೋದು. ಆ್ಯಂಡ್ ನೀವು ಕಂಪ್ಲೀಟ್ ರಿಕ್ಲೈನ್ ಮಾಡ್ಕೋತೀರಾ ಅಂತಂದಾಗಲೂ ಬೂಟ್ ಸ್ಪೇಸ್ ಸ್ವಲ್ಪ ತಿನ್ನತ್ತೆ ಆ್ಯಕ್ಚುಲಿ. ಬಟ್ ನಾರ್ಮಲಾಗಿ ರಿಕ್ಲೈನ್ ಇಟ್ಕೊಂಡ್ರೆ ನೀವು ಬೂಟ್ ಸ್ಪೇಸ್ 465 ಲೀಟರ್ಸ್ ಕಂಪ್ಲೀಟಾಗಿ ಸಿಗುತ್ತೆ ನಿಮಗೆ. ಆ್ಯಂಡ್ ಸೆಂಟರ್ ಆಮ್ರೆಸ್ಟು, ಕಪ್ ಹೋಲ್ಡರ್ಸ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಆ್ಯಕ್ಚುಲಿ ಇದು ಮಧ್ಯ ಕೂರಿಸಿದೆ, ಇದು ಕಂಪ್ಲೀಟಾಗಿ ಹಿಂದಕ್ಕೆ ತಳ್ಳಿದೆ ಇದು. ಸೊ ಸ್ಪೇಸಿಂಗ್ ವೈಸ್ ಲಿಟ್ರಲಿ ಒನ್ ಆಫ್ ದಿ ಬೆಸ್ಟ್ ಇನ್ ಸೆಗ್ಮೆಂಟ್ ಅಂತ ಹೇಳ್ತೀನಿ. ಇದೇ ಕಾರಣಕ್ಕೆ ಹೇಳಿದ್ದು. ಬಾಕ್ಸಿ ಡಿಸೈನ್ ಅಡ್ವಾಂಟೇಜ್ ಏನು ಅಂತಂದರೆ ಕ್ಯಾಬಿನ್ ಸ್ಪೇಷಿಯಸ್ ಆಗಿರುತ್ತೆ ಆ್ಯಂಡ್ ಪ್ರಾಕ್ಟಿಕಲ್ ಆಗಿರುತ್ತೆ. ಸೊ ಕಂಫರ್ಟ್ ವೈಸು ದೂಸರಾ ಮಾತಿಲ್ಲ ಗುರು. ಹೆಡ್ರೆಸ್ ಅಡ್ಜಸ್ಟ್ಮೆಂಟ್ ಇದೆ, ರಿಕ್ಲೈನ್ ಫಂಕ್ಷನ್ ಇದೆ, ವೆಂಟಿಲೇಷನ್ಸ್ ಇದೆ, ಆ್ಯಂಡ್ ಆಮ್ರೆಸ್ಟ್ ಕೂಡ ಇದೆ. ಸೊ ತಲೆ ಕೆಡ್ಸ್ಕೊಳ್ಳಂಗೆ ಇಲ್ಲ. ಕಂಫರ್ಟ್ ವೈಸ್ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಆ್ಯಂಡ್ ಐಸೋಫಿಕ್ಸ್ ಆ್ಯಂಕರ್ಸ್ 2 ಕಡೆನೂ ಕೊಟ್ಟಿದ್ದಾರೆ. ಆ್ಯಂಡ್ 3 ಸೀಟ್ ಬೆಲ್ಟ್ಸ್ 3 ಜನಕ್ಕೂ ಬರುತ್ತೆ, ಇಲ್ಲೂ ಬರುತ್ತೆ. ಆ್ಯಂಡ್ ಈ ಕಡೆಗೂ ಕೊಟ್ಟಿದ್ದಾರೆ. ಆ್ಯಂಡ್ 6 ಏರ್ ಬ್ಯಾಗ್ ಕೂಡ ಕಾರಲ್ಲಿ ಬರೋವಂಥದ್ದು. ಇನ್ನೊಂದು ಯೂನಿಕ್ ಥಿಂಗ್ ಏನು ಗೊತ್ತಾ ಗೈಸ್, ಇಲ್ಲಿ ಸೀಟ್ ವೆಂಟಿಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಸನ್ಶೇಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಪ್ರೈವೇಸಿ ಆಗಿರ್ಬೋದು ಅಥವಾ ಸನ್ ಬ್ಲಾಕ್ ಮಾಡೋಕ್ಕಾಗಿರ್ಬೋದು, ಸನ್ಶೇಡ್ ಯೂಸ್ ಮಾಡ್ಕೋಬೋದು. ರಿಯರ್ AC ವೆಂಟ್ ಕೂಡ ಇದೆ. ಟೈಪ್ C ಫಾಸ್ಟ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. 2 ಆ್ಯಂಡ್ ಮೊಬೈಲ್ ಇಟ್ಕೊಳ್ಳೋಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಬೇಸಿಕಲಿ ಚಾರ್ಜ್ ಹಾಕ್ಬಿಟ್ಟು ಮೊಬೈಲಲ್ಲಿ ಇಟ್ಕೋಬೋದು ನೀವು. ಆ್ಯಂಡ್ ಈ ಕಾರಲ್ಲಿ ಏರ್ ಪ್ಯೂರಿಫೈಯರ್ ಕೂಡ ಇದೆ, ಅದನ್ನ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು ಇಲ್ಲಿಂದನೇ. ಸೊ ಎಸ್, ಇದು ಬಂದು ಏರ್ ಕ್ವಾಲಿಟಿನ ಚೆಕ್ಕಿಗೆ ಇರುವಂಥದ್ದು. ಅಂದರೆ ಬೇಸಿಕ್ಲಿ ಕ್ಯಾಬಿನ್ ಒಳಗೆ ಏರ್ ಏನಿದೆ ಅದನ್ನು ಕಂಪ್ಲೀಟಾಗಿ ಏರ್ನ ಕ್ಲೀನ್ ಮಾಡ್ತಾನೆ ಇರುತ್ತೆ. ಸೊ ದಟ್ ಒಳಗಡೆ ಬ್ರೀತ್ ಮಾಡೋ ಗಾಳಿ ಕ್ಲೀನಾಗಿರುತ್ತೆ. ಸೊ ಡೆಲ್ಲಿ ಅಂತ ಸಿಟಿಲಿ ಇದ್ದೀರಾ ಅಂತಂದರೆ ಏರ್ ಪ್ಯೂರಿಫೈಯರ್ ಇದೆ ಮಸ್ಟ್. ಆ್ಯಕ್ಚುಲಿ ಕಾರಲ್ಲಿ ಮಾತ್ರ ಅಲ್ಲ, ಅವ್ರುಗಳು ಮನೇಲಿ ಕೂಡ ಇಟ್ಕೊಂಡಿದ್ದಾರೆ. ಅಷ್ಟು ಕೆಟ್ಟು ಕ್ವಾಲಿಟಿ ಆಗಿದೆ ಏರ್ದು ಆ್ಯಕ್ಚುಲಿ. ಆ್ಯಂಡ್ ಸೀಟ್ ಪಾಕೆಟ್ಸ್ ಇಲ್ಲೂ ಕೂಡ ಇದೆ ಆ್ಯಂಡ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಸ್ಪೇಸಿಂಗ್ ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟಿದೆ ಅಂತ ಅನ್ನೋದು. ಸೊ ಒನ್ ಆಫ್ ದಿ ಬೆಸ್ಟ್ ಸ್ಪೇಸಿಂಗ್ ಅಂತ ಹೇಳಿದ್ನಲ್ಲ, ಇದೇ ಕಾರಣಕ್ಕೆ. ಲೆಗ್ ರೂಮು, ನೀ ರೂಮು, ಅಂಡರ್ ಥೈ ಸಪೋರ್ಟ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಇವನ್ ಹೆಡ್ ರೂಮ್ ನೋಡಿ ಗೈಸ್, ರಿಕ್ಲೈನ್ ಮಾಡ್ಕೊಂಡಾಗ ಅಡ್ವಾಂಟೇಜ್ ಏನು ಅಂದರೆ ಒಂದು ಕಂಫರ್ಟು, ಇನ್ನೊಂದು ಹೆಡ್ ರೂಮ್ ಕೂಡ ಆ್ಯಕ್ಚುಲಿ ಇಂಪ್ರೂವ್ ಆಗುತ್ತೆ. ಅಪ್ರೈಟ್ ಪೊಸಿಷನಲ್ಲಿ ಇದ್ದಾಗ ಸ್ವಲ್ಪ ಹೈಟ್ ಇರೋರಿಗೆ ಹೆಡ್ ಇಶ್ಯೂ ಆದರೂ ಆಗ್ಬೋದು. ಬಟ್ ರಿಕ್ಲೈನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ, ಲೈಟ್ ಇದೆ, ಆ್ಯಂಡ್ ಕೋಟು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇವನ್ ಆ ಸೈಡ್ ಕೂಡ ಲೈಟು ಮತ್ತು ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಪ್ಯಾನೋರಾಮಿಕ್ ಸನ್ರೂಫ್ ನೋಡಿ ಆ್ಯಕ್ಚುಲಿ ಎಷ್ಟು ದೊಡ್ಡದಾಗಿ ಓಪನ್ ಆಗುತ್ತೆ ಅಂತ. ಸೆಕೆಂಡ್ ರೋಲಿ ಕೂತಿರೋರ್ಗೂ ಕೂಡ ಲೈಟ್ ಆರಾಮಾಗಿ ಇನ್ನಾಗಬೇಕು. ಸೊ ಅಷ್ಟು ದೊಡ್ಡ ಪ್ಯಾನೋರಾಮಿಕ್ ಸನ್ರೂಫ್ ಕೊಟ್ಟಿದ್ದಾರೆ. ಡ್ಯಾಶ್ ಬೋರ್ಡ್ ಲೇಔಟ್ ಈ ಥರ ಇದೆ ನೋಡಿ. ಆ್ಯಕ್ಚುಲಿ ಹೊಸ ಡ್ಯಾಶ್ ಬೋರ್ಡ್ ಲೇಔಟು ಒಂಥರ ಇನ್ಸ್ಪೈರ್ಡ್ ಫ್ರಮ್ ಕಾರ್ನಿವಲ್ ಅಂತಲೇ ಹೇಳ್ಬೋದು. ಡ್ಯಾಶ್ ಬೋರ್ಡ್ ಲೇಔಟ್ ಡಿಸೈನ್ ಮಾತ್ರ ಸಕ್ಕತ್ತಾಗಿದೆ, ನನಗಂತೂ ಇಷ್ಟ ಆಯಿತು. ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ಕೀ ಸ್ಲಾಟ್ ಕೂಡ ಕಾಣ್ತಾರೆ ನಿಮಗೆ. ಆ ಒಂದು ಕೀ ಅಂತ ತೋರಿಸಿದೆ, ಅದರಲ್ಲಿ ಬ್ಯಾಟ್ರಿ ಏನಾದ್ರು ಡೆಡ್ ಆಯಿತು ಅಂದರೆ ಮ್ಯಾನ್ಯುವಲಿ ಎಂಟರ್ ಆಗೋಕ್ಕೆ ಕೀ ಸ್ಲಾಟ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಸಿಲ್ವರ್ ಫಿನಿಶ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸೀಟ್ ವೆಂಟಿಲೇಷನಿಗೆ ಕೊಟ್ಟಿದ್ದಾರೆ. ನನಗೆ ಇಷ್ಟ ಆಗಿದ್ದೇನು ಅಂತಂದರೆ ಸ್ಮಾಲ್ ತಲೆ ಓಡಿಸಿ ಮಾಡುವಂಥದ್ದು. ಲೈಕ್ ಅಲ್ಲೆಲ್ಲೋ ಇಂಟಿಗ್ರೇಟ್ ಮಾಡೋ ಬದಲು ಡೋರಲ್ಲಿ ಇಂಟಿಗ್ರೇಟ್ ಮಾಡಿರೋದ್ರಿಂದ ನಮಗೆ ಬೇಕು ಅನ್ನೋ ಆಪ್ರೇಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಆ್ಯಕ್ಚುಲಿ. ಸೊ ಈ ಥರ ತಲೆ ಓಡಿಸಿ ಮಾಡಿರೋದು ನೆಫ್ಟಿ ಥಿಂಗ್ಸ್ ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಆರಾಮ್ ಪ್ಯಾಡು ಲೆದರ್ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಇಲ್ಲಿ ದೊಡ್ಡದು ಇಟ್ಕೋಬೋದು, ಇಲ್ಲೊಂದು ಸಣ್ಣದು ಇಟ್ಕೋಬೋದು. ಆ್ಯಂಡ್ ಅಂಬ್ರೆಲಾ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ, ಒಂದು ಮೀಡಿಯಮ್ ಸೈಜ್ ಅಂಬ್ರೆಲಾ ಇಟ್ಕೋಬೋದು. ಸೊ ನೆಕ್ಸ್ಟ್ ಲೆವೆಲ್ ಪ್ರಾಕ್ಟಿಕಾಲಿಟಿ ಆ್ಯಕ್ಚುಲಿ. ಆ್ಯಂಡ್ ಹರ್ಮನ್ ಕಡನ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಸ್ಪೀಕರ್ ಕೊಟ್ಟಿದ್ದಾರೆ. ಆ್ಯಂಡ್ ಟ್ವೀಟರ್ ಪ್ಲೇಸ್ಮೆಂಟ್ ಬಂದು ಎ ಪಿಲ್ಲರಲ್ಲಿ ಮಾಡಿದ್ದಾರೆ, ನೋಡ್ತಿರ್ಬೋದು. ಸೊ ಈ ಕಾರ್ಲಿ 8 ಸ್ಪೀಕರ್ ಸಿಸ್ಟಮ್ ಬರುವಂಥದ್ದು, 4 ಸ್ಪೀಕರು, 2 ಟ್ವೀಟರು, ಒಂದು ಬೂಟಲ್ಲಿ ನೋಡಿ ಸಬೂಫರು, ಆ್ಯಂಡ್ ಇನ್ನೊಂದು ಸೆಂಟ್ರಲ್ ಸ್ಪೀಕರ್ ಕೊಟ್ಟಿರುವಂಥದ್ದು. ಆ್ಯಂಡ್ ಇಲ್ಲಿ ಬಂದರೆ ಟ್ರಾಕ್ಷನ್ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ. ಇದು ಬಂದು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಎಂಗೇಜ್ ಮಾಡಿಕೊಟ್ಟಿರುವಂಥದ್ದು. ಆ್ಯಂಡ್ ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಇದೆ. ಆ್ಯಂಡ್ ಹೆಡ್ಲೈಟ್ ಲೆವೆಲರ್ ಕೂಡ ಕೊಟ್ಟಿದ್ದಾರೆ. ಲೆಫ್ಟ್ ಲೆಗ್ ಇಟ್ಕೊಳ್ಳೋಕ್ಕೆ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಬಾನೆಟ್ ಓಪನ್ ಮಾಡೋಕ್ಕೆ ಲಿಡ್ ಇದೆ, ಆ್ಯಂಡ್ ಫೀಲ್ಡ್ ಓಪನ್ ಮಾಡೋಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೀಟ್ಸಿಗೆ ಬಂದರೆ ಇಟ್ಸ್ 4 ವೇ ಎಲೆಕ್ಟ್ರಿಕ್ ಆ್ಯಂಡ್ 4 ವೇ ಮ್ಯಾನ್ಯುವಲ್ ಅಡ್ಜಸ್ಟಬಲ್. ಅಂದರೆ ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡೋಕ್ಕೆ ಎಲೆಕ್ಟ್ರಿಕಲಿ ಕೊಟ್ಟಿದ್ದಾರೆ ನೋಡಿ, ಫ್ರಂಟ್ ಟು ಬ್ಯಾಕ್ ಮೂವ್ ಆಗುತ್ತೆ. ಆ್ಯಂಡ್ ಇವನ್ ಇನ್ಕ್ಲಿನೇಷನ್ಗೂ ಕೂಡ ನೋಡಿ ಎಲೆಕ್ಟ್ರಿಕ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ದಟ್ಸ್ ಅ ಗುಡ್ ಥಿಂಗ್. ಮೇಜರ್ ಆಗೇ ಫ್ರಂಟ್ ಟು ಬ್ಯಾಕ್ ಮತ್ತು ಇನ್ಕ್ಲಿನೇಷನ್ ಬೇಕಾಗುವಂಥದ್ದು. ಹೈಟ್ ಅಡ್ಜಸ್ಟ್ಮೆಂಟ್ಗೆ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ, ಆ್ಯಂಡ್ ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟ್ ಕೂಡ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಪವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಮಿರರ್ ಕಂಟ್ರೋಲ್ಸ್ಗಳನ್ನ ಕೊಟ್ಟಿದ್ದಾರೆ, ಆ್ಯಂಡ್ ಸೆಂಟ್ರಲ್ ಲಾಕಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಲೈಟ್ ಕೂಡ ಬರುತ್ತೆ ಇಲ್ಲಿ ಆ್ಯಕ್ಚುಲಿ. ನಿಮಗೆ ಪಾರ್ಟಿ ಟ್ರಿಕ್ ಏನು ಅಂತ ಹೇಳ್ತೀನಿ ಅಂತ ಹೇಳಿ, ಈಗ ನೋಡಿ ಎಲ್ಲ ವಿಂಡೋಗೂ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಡ್ರೈವರ್ ವಿಂಡೋ ಆಯಿತಾ,
ಆಮೇಲೆ ಹಿಂದ್ಗಡೆ ವಿಂಡೋಗೂ ನೋಡಿ ಇವಾಗ ನೋಡಿ ಎಲ್ಲದಕ್ಕೂ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಇದೆ ಗುರು. ಅಲ್ಲಿಂದ ಕೂಡ ನೀವು ಆಪ್ರೇಟ್ ಮಾಡಿದ್ರು ಒನ್ ಟಚ್ ಆಪ್ರೇಟಿಂಗ್ ಫಂಕ್ಷನ್ ಎನೇಬಲ್ ಆಗುತ್ತೆ. ಆ್ಯಕ್ಚುಲಿ ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಸ್ಟೇರಿಂಗ್ ಬಂದು ಇಟ್ಸ್ ಅ ನ್ಯೂ ಸ್ಟೇರಿಂಗ್ ವೀಲ್. ಆ್ಯಕ್ಚುಲಿ ನನಗಂತೂ ಹೆವಿ ಇಷ್ಟ ಆಯಿತು. 2 ಸ್ಪೋಕ್ ಸ್ಟೇರಿಂಗ್ ವೀಲು ಆ್ಯಂಡ್ ಲೆದರ್ ಆ್ಯಪ್ ಸ್ಟೇರಿಂಗ್ ವೀಲು ಹಿಡ್ಕೊಳಕ್ಕೆ ಹೆವಿ ಗ್ರಿಪ್ಪಿಯಾಗಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಡುವೆಲ್ ಟೋನ್ ಟ್ರೀಟ್ಮೆಂಟ್ ಕೊಟ್ಟಿರೋದು ನೋಡ್ಬೋದು. ಸೊ ಡೀಟೈಲಿಂಗ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಿಯಾ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೂ ಒಂದು ಕನ್ವೀನಿಯಂಟ್ ಥಿಂಗ್ ಏನು ಅಂತಂದರೆ ಸ್ಟೇರಿಂಗಲ್ಲೇ ಡ್ರೈವ್ ಮೋಡು ಆ್ಯಂಡ್ ಟ್ರಾಕ್ಷನ್ ಮೋಡ್ ಎರಡನ್ನೂ ಇಂಟಿಗ್ರೇಟ್ ಮಾಡಿದ್ದಾರೆ. ಮುಂಚೆ ಎಲ್ಲ ಇಲ್ಲಿ ಬರ್ತಾಯಿತ್ತು, ಸೊ ದಟ್ ನಾವು ಇಲ್ಲಿ ಕೈ ಹಾಕಬೇಕಾಗಿತ್ತು. ಇವಾಗ ಏನೂ ಇಲ್ಲ, ಎಲ್ಲ ನಾವು ಸ್ಟೇರಿಂಗ್ ಏನು ಇಟ್ಕೊಂಡಿರ್ತೀವಿ ಅಲ್ಲೇ ಎಲ್ಲ ಇಂಟಿಗ್ರೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಡ್ರೈವ್ ಮೋಡ್ ಬಂದು 3 ಡ್ರೈವ್ ಮೋಡ್ ಬರುತ್ತೆ, ಈಕೋ, ನಾರ್ಮಲ್ ಮತ್ತು ಸ್ಪೋರ್ಟು. ಟ್ರ್ಯಾಕ್ಷನ್ ಮೋಡ್ ವೈಸು ನಿಮಗೆ ಸ್ನೋ, ಮಡ್ಡು ಮತ್ತು ಸ್ಯಾಂಡು. ಬೇಸಿಕ್ಲಿ ಟ್ರ್ಯಾಕ್ಷನ್ ಮೋಡ್ ಏನು ಮಾಡುತ್ತೆ ಅಂತಂದರೆ ಪವರ್ ವೀಲಿಗೆ ಏನು ಹೋಗ್ತಾ ಇರುತ್ತೆ ಅದನ್ನ ಆಲ್ಟ್ರ್ ಮಾಡುತ್ತೆ ಡಿಪೆಂಡಿಂಗ್ ಅಪಾನ್ ದ ಮೋಡ್ ಯು ಆರ್ ಸೆಲೆಕ್ಟಿಂಗ್ ದೇರ್. ಲೈಕ್ ನೀವು ಸ್ನೋ ಅಥವಾ ಮಡ್ ಏನಾದ್ರು ಚೂಸ್ ಮಾಡಿದ್ರಿ ಅಂತಂದರೆ ಜಾಸ್ತಿ ಸ್ಲಸ್ ಇರುತ್ತೆ ಅನ್ನೋ ಕಾರಣಕ್ಕೆ ವೀಲ್ನ ಜಾಸ್ತಿ ಸ್ಪಿನ್ ಮಾಡೋಕ್ಕೆ ಬಿಡಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಪವರ್ ಕೊಟ್ಟು ಗಾಡಿ ಸ್ಮೂತ್ ಮೂವ್ಮೆಂಟ್ ಇರೋ ರೀತಿ ನೋಡ್ಕೊಳ್ಳುತ್ತೆ. ಸೊ ದಟ್ಸ್ ದ ಟ್ರ್ಯಾಕ್ಷನ್ ಮೋಡ್ ಫಂಕ್ಷನಾಲಿಟಿ ಆ್ಯಕ್ಚುಲಿ. ಆ್ಯಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಲೈಕ್ ಮೋಡ್ ಆಗಿರ್ಬೋದು, ಫೇವ್ರೇಟ್ಸ್ ಆಗಿರ್ಬೋದು, ಕಾಲ್ ಪಿಕಪ್, ಡಿಕ್ಲೈನ್, ವಾಯ್ಸ್ ಕಮಾಂಡು, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಎಲ್ಲ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಬಂದು ಎಡಾಸ್ ರಿಲೇಟೆಡ್ ಕೊಟ್ಟಿದ್ದಾರೆ. ಇದು ಬಂದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಎನೇಬಲ್ ಮಾಡೋಕ್ಕೆ, ಇದು ಬಂದು ಸ್ಪೀಡ್ ಏನಿದೆ ಅದನ್ನ ಸೆಟ್ ಮಾಡೋಕ್ಕೆ, ಇದು ಬಂದು ಡಿಸ್ಟೆನ್ಸ್ ಸೆಟ್ ಮಾಡೋಕ್ಕೆ, ಆ್ಯಂಡ್ ಇದು ಬಂದು ಲೇನ್ ಕೀಪ್ ಅಸಿಸ್ಟ್ ಏನಿದೆ ಅದನ್ನು ಸೆಟ್ ಮಾಡೋಕೆ ಕೊಟ್ಟಿರುವಂಥದ್ದು, ಆ್ಯಕ್ಟಿವೇಟ್ ಮಾಡೋಕೆ ಕೊಟ್ಟಿರುವಂಥದ್ದು. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡ್ತಾ ಹೋಗೋಣ. ಇವಾಗ ಕರೆಂಟ್ ಟ್ರಿಪ್ ತೋರಿಸ್ತಾ ಇದೆ ಆ್ಯಂಡ್ ಡಿಸ್ಟೆನ್ಸು, ಟೈಮು, ಅದರದ್ದು ಎಫಿಷಿಯನ್ಸಿ ಎಷ್ಟಿದೆ ಅದು ಕೂಡ ಹೇಳುತ್ತೆ. ಆ್ಯಂಡ್ ಸಿನ್ಸ್ ರಿಫ್ಯೂಲಿಂಗ್ ಡೇಟಾ ಅದರದ್ದು ಹೇಳುತ್ತೆ. ಆ್ಯಂಡ್ ರೀಸೆಟ್ ಆದಮೇಲೆ ಏನಿದೆ ಅದರದ್ದು ಡೇಟಾ ಹೇಳುತ್ತೆ. ಆ್ಯಂಡ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದೆ. ಆ್ಯಂಡ್ ಬೇಕು ಅಂದರೆ ಡಿಜಿಟಲ್ ಸ್ಪೀಡ್ ಕೂಡ ನೋಡ್ಕೋಬೋದು ನೀವು. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಕಂಪಸ್ ಕೂಡ ಹೇಳೋದಿದೆ. ಆ್ಯಂಡ್ ಮ್ಯಾಪ್ ಕೂಡ ಇದರಲ್ಲ ಇಂಟಿಗ್ರೇಟ್ ಮಾಡಿದ್ದಾರೆ. ಎಡಾಸ್ ರಿಲೇಟೆಡ್ ಅಂತ ಹೇಳೋದಲ್ಲ, ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ನೋಡಿ. ಓಕೆ ಪ್ರೆಸ್ ಮಾಡಿದ್ರೆ ನೋಡಿ ಇದರಲ್ಲಿ ಎಡಾಸ್ ಫಂಕ್ಷನಾಲಿಟಿ ಎಲ್ಲನೂ ಬಂತು. ವಿತ್ ಟಚ್ ಆಫ್ ಎ ಬಟನ್ ಎಡಾಸ್ ಏನು ಬೇಕು ಆನ್ ಆ್ಯಂಡ್ ಆಫ್ ಮಾಡಬೇಕಾ ಅಥವಾ ಸೆನ್ಸಿಟಿವಿಟಿ ಎಲ್ಲನೂ ಇಲ್ಲಿಂದನೇ ಇಂಟಿಗ್ರೇಟ್ ಮಾಡ್ಕೋಬೋದು. ಇದನ್ನು 30 ಇಂಚ್ ಟ್ರಿನಿಟಿ ಪ್ಯಾನೋರಾಮಿಕ್ ಡಿಸ್ಪ್ಲೇ ಅಂತ ಹೇಳ್ತಾರೆ. 12.3 ಇಂಚ್ ಸ್ಕ್ರೀನ್, 12.3 ಇಂಚ್ ಸ್ಕ್ರೀನ್ ಆ್ಯಂಡ್ ಮಧ್ಯದಲ್ಲಿ 5 ಇಂಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಇದು ಬಂದು AC ಕಂಟ್ರೋಲ್ಸ್ಗೆ ಕೊಟ್ಟಿರುವಂಥದ್ದು. ಸಾನೆಟಲ್ಲಿ 10.25 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಡ್ತಾ ಇದ್ದಾರೆ. ಬಟ್ ಇದರಲ್ಲಿ 12.3 ಇಂಚ್ ಕೊಟ್ಟಿದ್ದಾರೆ. ಸೊ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ನಾನು ಕ್ಲಾರಿಟಿ ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪ್ ಆಗಿದೆ ಅಂತ ಅನ್ನೋದು. AC ಕಂಟ್ರೋಲ್ಸ್ ಅಂತ ಹೇಳಿದ್ನಲ್ಲ, ಟಚ್ ಪ್ಯಾನಲ್ಲು ನೋಡಿ. ಆಟೋ ಬೇಕಾ ಆಟೋನು ಎನೇಬಲ್ ಮಾಡ್ಕೋಬೋದು. ಬಟ್ ಬೇಡವಾ ಆಫ್ ಮಾಡ್ಕೋಬೇಕಾ ಅದಕ್ಕೆ ಡೆಡಿಕೇಟೆಡ್ ಬಟನ್ ಇಲ್ಲಿ ಬರುತ್ತೆ. ಸೊ AC 2 ಥರನೂ ಕಂಟ್ರೋಲ್ ಮಾಡ್ಬೋದು. ಒಂದು ಫಿಸಿಕಲ್ ಕಂಟ್ರೋಲ್ಸು ಇದೆ, ಒಂದು ಟಚ್ ಕಂಟ್ರೋಲ್ಸು ಇದೆ. ಸ್ಟಾಕ್ಸಿಗೆ ಬಂದರೆ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಆ್ಯಂಡ್ ಆಟೋಮೆಟಿಕ್ ವೈಪರ್ಸ್ ಕೂಡ ಬರುತ್ತೆ. ಆ್ಯಂಡ್ ಆಟೋಮೆಟಿಕ್ ಆಗಿರೋದ್ರಿಂದ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮೈನಸ್ಸು ಪ್ಲಸ್ಸು ಇಮಿಡಿಯೇಟ್ ಓವರ್ಟೇಕ್ ಬೇಕು ಅಂತಂದಾಗ ಪ್ಯಾಡಲ್ ಶಿಫ್ಟರ್ಸ್ ಯೂಸ್ ಮಾಡ್ಕೊಂಡು ಆರಾಮಾಗಿ ಓವರ್ಟೇಕ್ ಕೂಡ ಮಾಡ್ಕೋಬೋದು. ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಅಂತ ಬಂದರೆ ಆಲ್ರೆಡಿ ಸೈಜ್ ಇದೆ 12.3 ಇಂಚ್ ಸ್ಕ್ರೀನ್ ಅಂತ. ಆ್ಯಂಡ್ ಇದ್ರದ್ದು UI ಕೂಡ ಚೇಂಜ್ ಮಾಡಿದ್ದಾರೆ. ಆ್ಯಕ್ಚುಲಿ ಕಾರ್ನಿವಲಲ್ಲಿ ಏನು ನೋಡಿದ್ವಿ ನಾವು ಅದೇ ಥರದ UI ಇದರಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಂದು ವೇಳೆ ನೀವು ನನ್ನ ಕಾರ್ನಿವಲ್ ರಿವ್ಯೂ ನೋಡಿಲ್ಲ ಅಂತಂದರೆ ಈ ಕಡೆ ಬರ್ತಾ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಇದಕ್ಕೆ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎರಡೂ ಕೂಡ ವೈರ್ಲೆಸ್ ಕೊಟ್ಟಿದ್ದಾರೆ. ಆ್ಯಂಡ್ 360 ಕ್ಯಾಮ್ರಾ ಕೂಡ ಈ ಕಾರ್ಲಿ ಇದೆ ಅಂತ ಹೇಳಿ ಅದನ್ನ ಆಕ್ಟಿವೇಟ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಬಟನು. ಅದನ್ನ ಆಕ್ಟಿವೇಟ್ ಮಾಡಿದ್ರೆ ನೋಡಿ ಈ ಥರ ಇದೆ. ಸೊ ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾ ಸಿಸ್ಟಮ್ ಆ್ಯಕ್ಚುಲಿ. ಯಾವ ವ್ಯೂಯಿಂಗ್ ಆ್ಯಂಗಲ್ ಬೇಕೋ ಆ ವ್ಯೂಯಿಂಗ್ ಆ್ಯಂಗಲ್ ಕೂಡ ತೊಗೋಬೋದು. 360 ರೊಟೇಷನ್ ಕೂಡ ಬರುತ್ತೆ. ಬೇಸಿಕ್ಲಿ ನೋಡ್ಬೋದು ಸುತ್ತ ಏನಿದೆ ಅನ್ನೋದು ಕಾರ್ ಸುತ್ತ ಎಕ್ಸಾಕ್ಟಾಗಿ ಇಲ್ಲಿಂದನೇ ಮಾನಿಟರ್ ಮಾಡ್ಕೋಬೋದು. ಆ್ಯಂಡ್ ಇದಕ್ಕೆ ಬ್ಲೈಂಡ್ ಸ್ಪಾಟ್ ಅಲರ್ಟ್ ಕೂಡ ಇದೆ. ಅಂದರೆ ಬೇಸಿಕ್ಲಿ ಯಾವ ಸೈಡ್ ಇಂಡಿಕೇಟರ್ ಆಗ್ತಿರೋ ಆ ಸೈಡ್ ಕ್ಯಾಮ್ರಾ ಕೂಡ ಆಕ್ಟಿವೇಟ್ ಆಗುತ್ತೆ. ಆ್ಯಂಡ್ ಈ ಕಾರಲ್ಲಿ ಎಂಬೆಂಡೆಡ್ ಕೂಡ ಬರುತ್ತೆ. ಅದು ಕೂಡ 64 ಕಲರ್ಸ್ ಕೊಟ್ಟಿದ್ದಾರೆ ಗುರು. ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಚುಲಿ. ನೋಡ್ತಿರ್ಬೋದು ಕಲರು ಇವಾಗ ಸದ್ಯಕ್ಕೆ ರೆಡ್ ಇದೆ, ಇಲ್ಲಿ ಕಾಣ್ತಿದೆ ಅನ್ಕೋತೀನಿ ರೆಡ್ ಕಲರು. ಆ್ಯಂಡ್ ಇವನ್ ಈ ಕಡೆ ಕೂಡ ಪ್ರೊವೈಡ್ ಮಾಡ್ಯಾರೆ. ಆ್ಯಂಡ್ ಇವನ್ ಡ್ಯಾಶ್ ಬೋರ್ಡಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ರೆಡ್ ಕಲರು. ಆ್ಯಂಡ್ ಇವನ್ ಡೋರ್ಸಲ್ಲೂ ಬರುತ್ತೆ ಗುರು, ನೋಡ್ತಿರ್ಬೋದು. ಇವನ್ ಆ ಸೈಡ್ ಡೋರ್ಸಲ್ಲೂ ಕೊಟ್ಟಿದ್ದಾರೆ. ಆ್ಯಕ್ಚುಲಿ 64 ಕಲರ್ಸ್ ಕೊಟ್ಟಿರೋದು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಚೂಸ್ ಮಾಡ್ಕೋಬೋದು. ಆ್ಯಂಡ್ ಇವನ್ ಇದರಲ್ಲಿ ಕ್ಲಸ್ಟರ್ ಮೋಡ್ ಕೂಡ ಬರುತ್ತೆ. ಅಂದರೆ ಈ ಕ್ಲಸ್ಟರ್ ಏನು ನೋಡ್ತಾ ಇದ್ರೆ ಇದ್ರದ್ದು ಥೀಮ್ ಕೂಡ ಚೇಂಜ್ ಮಾಡ್ಕೋಬೋದು. ಕ್ಲಸ್ಟರ್ ಅಂತ ಇದೆ ಆ್ಯಂಡ್ ಕ್ಲಸ್ಟರ್ ಥೀಮ್ ಸೆಲೆಕ್ಷನ್ ಕೂಡ ಇದೆ. ಇವಾಗ ನೋಡಿ ಸ್ಟೈಲಿ ಇದೆ. ಸ್ಟೈಲ್ ಬಿ ಸ್ಟೈಲ್ ಸಿ ಕೊಟ್ಟಾಗ ಏನಾಗುತ್ತೆ ಅಂತ ನೋಡಿ ಆ್ಯಕ್ಚುಲಿ ಚೇಂಜ್ ಆಗ್ತಾ ಇದೆ. ಬಟ್ ಈ ಅನಲಾಗ್ ಬೇಡ ನನಗೆ ಸಿಂಪಲ್ ಆಗಿರಬೇಕು ಅಂದರೆ ಈ ಸಿಂಪಲ್ ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ತೀನಿ ಏನಾಗುತ್ತೆ ಅಂತ ನೋಡಿ. ಇವಾಗ ನೋಡಿ ಕ್ಯೂಬ್ ಟೈಪ್ ಬಂತು. ಅದರಲ್ಲೂ ಕೂಡ ನೀವು ಸ್ಟೈಲಿಂಗ್ ಚೇಂಜ್ ಮಾಡ್ಕೋಬೋದು. ಬೇಸಿಕ್ಲಿ ಕಲರ್ ಚೇಂಜ್ ಆಗುತ್ತೆ. ಸೊ ಯಾವ ಥರ ಬೇಕೋ ಆ ರೀತಿ ನೀವು ಈ ಕ್ಲಸ್ಟರ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಈ ಕಾರ್ಲಿ ಒಂದು ಇಂಪಾರ್ಟೆಂಟ್ ಫೀಚರ್ ನನಗೆ ಇಷ್ಟ ಆಗಿದ್ದೇನು ಅಂತಂದರೆ ವೆಹಿಕಲ್ ಡಯಾಗ್ನೋಸ್ಟಿಕ್ಸ್ ಗೈಸ್. ನೋಡಿ ಇಲ್ಲಿ ವೆಹಿಕಲ್ ಡಯಾಗ್ನೋಸ್ಟಿಕ್ಸ್ ಅಂತ ಇದೆ. ಕಾರಲ್ಲಿ ಏನಾದ್ರು ಎರರ್ ಇತ್ತು ಅಥವಾ ಎಲೆಕ್ಟ್ರಾನಿಕ್ಸಲ್ಲಿ ಏನಾದ್ರು ಎರರ್ ಇತ್ತು ಅಂತಂದರೆ ಈ ವೆಹಿಕಲ್ ಡಯಾಗ್ನೋಸ್ಟಿಕ್ಸ್ ಥ್ರೂ ನೀವು ಚೆಕ್ ಮಾಡ್ಕೋಬೋದು. ಬಿಕಾಸ್ ಕಾರಲ್ಲಿ ಯಾವ ಮೂಲೆಯಲ್ಲಿ ಏನಾಗ್ತಿರುತ್ತೆ ಅನ್ನೋದು ನಮಗೆ ಸಾಮಾನ್ಯವಾಗಿ ಗೊತ್ತಾಗಲ್ಲ. ಇದನ್ನು ವೆಹಿಕಲ್ ಡಯಾಗ್ನೋಸ್ಟಿಕ್ಸ್ನ ನಾವು ಕೊಟ್ಟಾಗ ಕಾರ್ ಕಂಪ್ಲೀಟಾಗಿ ಚೆಕ್ ಮಾಡಿ ಏನಾರು ಎರರ್ಸ್ ಇತ್ತು ಅಂದರೆ ಇಮಿಡಿಯೇಟಾಗಿ ಹೇಳುತ್ತೆ. ಸೊ ದಟ್ ನೀವು ಶೋರೂಮಿಗೆ ತೊಗೊಂಡೋಗಿ ಇಮಿಡಿಯೇಟಾಗಿ ಸರಿ ಮಾಡಿಸ್ಕೋಬೋದು. ಇಲ್ಲಿ ಬಂದು ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ. ಇದು ಬಂದು ಕಂಪ್ಲೀಟ್ AC ಕಂಟ್ರೋಲ್ಸ್ಗೆ ಕೊಟ್ಟಿರೋದು. ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಕ್ಕೆ ಮೋಡಿ ಕೊಟ್ಟಿದ್ದಾರೆ. ಆಟೋ ಫಂಕ್ಷನು ಮತ್ತು ಟೆಂಪ್ರೇಚರ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರ್ಲಿ ಸ್ವಿಚಬಲ್ ಚಾರ್ಜಿಂಗ್ ಪೋರ್ಟ್ಸ್ಗಳನ್ನ ಕೊಟ್ಟಿದ್ದಾರೆ. ಏನು ಅಂತಂದರೆ ಇವಾಗ ನೋಡ್ತಿರ್ಬೋದು ವೈಟಲ್ಲಿದೆ ಈ ಲೈಟು.
ಆ್ಯಂಡ್ ಇದು ಮೇಲ್ಗಡೆ ಆನ್ ಆಗಿದೆ. ಸೊ ಬೇಕು ಅಂದರೆ ಚಾರ್ಜ್ ಮಾಡ್ಕೋಬೋದು ಈ ಪೋರ್ಟಿಂದ, ಇಲ್ಲ ಅಂತಂದರೆ ಆ್ಯಪಲ್ ಕಾರ್ಪ್ಲೇ ಆ್ಯಂಡ್ರಾಯ್ಡ್ ಆಟೋ ಅದನ್ನು ಕೂಡ ಇಲ್ಲಿಂದನೇ ಕನೆಕ್ಟ್ ಮಾಡ್ಕೋಬೋದು. ನಿಮ್ಮ ಮೊಬೈಲಲ್ಲಿ ವೈರ್ಲೆಸ್ ಸಪೋರ್ಟ್ ಮಾಡ್ತಾ ಇಲ್ಲ ಅಥವಾ ಕನೆಕ್ಟಿವಿಟಿ ಇಲ್ಲ ಅಂತಂದರೆ ಸೊ ದಟ್ ನೀವು ವೈರ್ಡ್ ಆಗು ಕೂಡ ಯೂಸ್ ಮಾಡ್ಕೋಬೋದು. ಸೊ ಎಸ್, ಈ ಪೋರ್ಟ್ ಆ್ಯಕ್ಟ್ಸ್ ಆಸ್ ಅ ಚಾರ್ಜಿಂಗ್ ಆ್ಯಂಡ್ ಕನೆಕ್ಟಿವಿಟಿ ಎರಡನ್ನೂ ಕೊಟ್ಟಿರೆ. ಸೊ ಸ್ವಿಚಬಲ್ ಪೋರ್ಟ್ಸ್, ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿರೆ ಆ್ಯಂಡ್ 12 ವೋಲ್ಟ್ ಪೋರ್ಟ್ ಕೂಡ ಕೊಟ್ಟಿರೆ ಆ್ಯಂಡ್ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇದೆ. ಆ್ಯಂಡ್ ಇದು ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಕಲರ್ ಪ್ಲೇ ಆಗಿರ್ಬೋದು, ಇಟ್ಸ್ ಸಿಮಿಲರ್ ಟು ದಿಸ್ ಆಸ್ ವೆಲ್ ಆ್ಯಕ್ಚುಲಿ. ಇಂಜಿನ್ ಸ್ಟಾರ್ಟ್ ಬಟನ್ ಇದೆ, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆನ್ ಆ್ಯಂಡ್ ಆಫ್ ಇಲ್ಲಿ ಕೊಟ್ಟಿದ್ದಾರೆ. ಇದು ಬಂದು 360 ಕ್ಯಾಮ್ರಾ ಆಕ್ಟಿವೇಟ್ ಮಾಡೋಕ್ಕೆ ಆ್ಯಂಡ್ ಕಪ್ ಹೋಲ್ಡರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ನಿಮಗೆ ಕಪ್ ಹೋಲ್ಡರ್ಸ್ ಬೇಡ ಅಂದರೆ ಸ್ಟೋರೇಜ್ ಸ್ಪೇಸ್ ಆಗಿ ಯೂಸ್ ಮಾಡ್ಕೋಬೋದು. ಇಲ್ಲ ಕಪ್ ಹೋಲ್ಡರ್ಸ್ ಬೇಕು ಅಂದರೆ ಇವಾಗ ನೋಡಿ ಈ ಥರ ಬರುತ್ತೆ ಆ್ಯಕ್ಚುಲಿ. ಸೊ ಎರಡು ಕಡೆನೂ ಕೊಟ್ಟಿದ್ದಾರೆ. ಸೊ ಎಸ್, ಎರಡು ರೀತಿ ಯೂಸ್ ಮಾಡೋದು ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಆಮ್ರೆಸ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಲೆದರ್ ಫಿನಿಶ್ ಇದೆ, ಬಟ್ ಸ್ಲೈಡ್ ಆಗಲ್ಲ. ಬಟ್ ಸ್ಟೋರೇಜ್ ಸ್ಪೇಸ್ ಅಂತೂ ಒಂದು ರೇಂಜ್ಗಿದೆ. ಸೊ ಮನೆ ಕೀ ಅಥವಾ ಏನಾದ್ರು ಸ್ಮಾಲ್ ಐಟಮ್ಸ್ ಇಟ್ಕೋಬೋದು. ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ ಆ್ಯಂಡ್ ಇದಕ್ಕೆ ಕಿಯಾ ಕನೆಕ್ಟ್ ಕೂಡ ಬರುತ್ತೆ. ಹೇಳಿದ್ನಲ್ಲ 64+ ಕನೆಕ್ಟೆಡ್ ಕಾರ್ ಫೀಚರ್ಸ್ ಬರುತ್ತೆ. ಜಿಯೋ ಫೆನ್ಸಿಂಗು, ಟ್ರ್ಯಾಕಿಂಗು ಎಲ್ಲ ಮಾಡ್ಬೋದು ಅದರಲ್ಲಿ. ಆ್ಯಂಡ್ ಕಾರ್ ಏನಾದ್ರು ಬ್ರೇಕ್ ಡೌನ್ ಆಯಿತು, ಟೋಯಿಂಗ್ ಮಾಡಬೇಕು ಅಂದರೆ ಈ ಬಟನ್ ಪ್ರೆಸ್ ಮಾಡಿ ಕಿಯಾನು ಅವ್ರಿಗೆ ಕನೆಕ್ಟ್ ಆಗುತ್ತೆ. ಸೊ ದಟ್ ನೀವು ಅವ್ರಿಗೆ ಹೇಳಿ ಟೋಯಿಂಗ್ ಕೂಡ ಮಾಡಿಸ್ಕೋಬೋದು. ಆ್ಯಂಡ್ SOS ಬಟನ್ ಕೂಡ ಇದೆ ಎಮರ್ಜೆನ್ಸಿಗೆ. ಸನ್ಶೇಡಲ್ಲಿ ಬರೀ ಸ್ಟ್ರ್ಯಾಪ್ ಒಂದೇ ಇದೆ, ಮಿರರ್ ಇಲ್ಲ, ಬೇಜಾರಿನ ವಿಷಯ. ಬಟ್ ಇಲ್ಲಿ ಮಿರರ್ ಕೊಟ್ಟಿದ್ದಾರೆ, ಲೈಟ್ ಕೊಟ್ಟಿದ್ರೆ ಇನ್ನೂ ಖುಷಿ ಆಗೋದು ಆ್ಯಕ್ಚುಲಿ. ಆ್ಯಂಡ್ ಲ್ಯಾಂಪ್ ಕೂಡ ಇಂಡಿವಿಜುವಲ್ ಆಗು ಆಪ್ರೇಟ್ ಮಾಡ್ಕೋಬೋದು ನೀವು. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ 2 ಕೊಟ್ಟಿದ್ದಾರೆ. ಆ್ಯಂಡ್ ಲೈಟ್ ಬೇಕು ಅಂದರೆ ಆಫ್ ಕೂಡ ಮಾಡ್ಕೋಬೋದು. ಇಡೀ ಕಾರಲ್ಲಿ ಎಲ್ಲೆಲ್ಲ ಲೈಟ್ಗಳು ಬರುತ್ತೋ ಎಲ್ಲ ಆಫ್ ಮಾಡಿಬಿಡುತ್ತೆ ಇದು. ಆ್ಯಂಡ್ ಎಲ್ಲ ಲೈಟ್ ಕೂಡ ಆನ್ ಮಾಡ್ಕೋಬೋದು. ನೋಡ್ತಿರ್ಬೋದು ಎಲ್ಲ ಲೈಟು ಆನ್ ಆಗಿದೆ ಆ್ಯಕ್ಚುಲಿ. ಆ್ಯಂಡ್ ಪ್ಯಾನೋರಾಮಿಕ್ ಸನ್ರೂಫ್ ಕಂಟ್ರೋಲ್ ಇಲ್ಲಿದೆ. ಸೊ ಸನ್ರೂಫ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿ ಓಪನ್ ಆಗುತ್ತೆ. ನನಗಂತೂ ಹೆವಿ ಇಷ್ಟ ಆಯಿತು. ಇದು ಬಂದು ವಿಂಡ್ ಡಿಫ್ಲೆಕ್ಟರ್ ಆ್ಯಕ್ಚುಲಿ. ಬಾನೆಟ್ ವ್ಯೂ ಅಂತ ತೊಗೊಂಡ್ರೆ ಆ್ಯಕ್ಚುಲಿ ಬಾನೆಟ್ ರೈಸ್ ಅಪ್ ಆಗಿ ಕೊಟ್ಟಿದ್ದಾರೆ. ಸೊ ದಟ್ ಡ್ರೈವರ್ಗೆ ಒಳ್ಳೆ ವಿಸಿಬಿಲಿಟಿ ಇರುತ್ತೆ. ಇಲ್ಯುಮಿನೇಷನ್ ಕೂಡ ಬರುತ್ತೆ ಗುರು, ನೋಡ್ತಿರ್ಬೋದು ಆ್ಯಕ್ಚುಲಿ ಇಲ್ಯುಮಿನೇಟ್ ಆಗಿರುವಂಥದ್ದು. ಸೊ ನೈಟ್ ಟೈಮಲ್ಲಿ ಪವರ್ ವಿಂಡೋ ಎಲ್ಲಿದೆ ಅಂತ ನಿಮಗೆ ಎಕ್ಸಾಕ್ಟಾಗಿ ಕಾಣುತ್ತೆ. ಮೇಜರ್ ಹಾರ್ಟ್ ಆಫ್ ದಿ ಮ್ಯಾಟರ್ ಅಂತ ತೊಗೊಂಡ್ರೆ ಇಂಜಿನ್ ಆ್ಯಕ್ಚುಲಿ. ಸಿರೋಸಲ್ಲಿ 2 ಇಂಜಿನ್ ಆಪ್ಷನ್ ಬರುತ್ತೆ. ಒಂದು 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ ಆ್ಯಂಡ್ ಇನ್ನೊಂದು ಬಂದು 1.5 ಲೀಟರ್ VGT ಇಂಜಿನ್ ಡೀಸೆಲ್, ಅದು ಕೂಡ ಟರ್ಬೋ ಚಾರ್ಜ್ದೇನೆ. ಸೊ ಟರ್ಬೋ ಪೆಟ್ರೋಲ್ ಅಂತ ತೊಗೊಂಡ್ರೆ 118 bhp ಪವರ್ ಆ್ಯಂಡ್ 172 Nm ಟಾರ್ಕ್ ಬರುತ್ತೆ. ಟ್ರಾನ್ಸ್ಮಿಷನ್ ವೈಸ್ 6 ಸ್ಪೀಡ್ ಮ್ಯಾನ್ಯುವಲ್ ಮತ್ತು 7 ಸ್ಪೀಡ್ DCT ಬರುತ್ತೆ. ಬಟ್ ಅದೇ ಡೀಸೆಲ್ ತೊಗೋತೀರಾ ಅಂತಂದರೆ 6 ಸ್ಪೀಡ್ ಮ್ಯಾನ್ಯುವಲ್ ಮತ್ತು 6 ಸ್ಪೀಡ್ ಆಟೋಮೆಟಿಕ್ ಬರುತ್ತೆ. ಆ್ಯಂಡ್ ಪವರ್ ವೈಸ್ 115 or 116 bhp ಪವರ್ ಏನೋ ಬರುತ್ತೆ ಆ್ಯಂಡ್ 250 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇಂಜಿನ್ ಆ್ಯಕ್ಚುಲಿ ತುಂಬ ಸ್ಮೂತ್ ಇದೆ, ತುಂಬ ರಿಫೈನ್ಡ್ ಇದೆ. ಅದೇ ಕಾರಣಕ್ಕೆ ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿಲ್ಲ. ಕಾರ್ದು ಸೇಫ್ಟಿ ಫೀಚರ್ಸ್ ಅಂತ ತೊಗೊಂಡ್ರೆ 6 ಏರ್ ಬ್ಯಾಗು, ABS, EBD, ಟ್ರಾಕ್ಷನ್ ಕಂಟ್ರೋಲು, ಹಿಲ್ ಹೋಲ್ಡರ್ ಸಿಸ್ಟಮ್, ಹಿಲ್ ಡಿಸೆಂಟ್ ಕಂಟ್ರೋಲ್, ಸಿಕ್ಕಾಪಟ್ಟೆ ಫೀಚರ್ಸ್ಗಳನ್ನ ಲೋಡ್ ಮಾಡಿದ್ದಾರೆ. ರಿಯರ್ ಡಿಸ್ಪ್ಲೇ ಕೂಡ ಬರುತ್ತೆ. ಸೊ ಸ್ಟ್ಯಾಂಡರ್ಡ್ ಆಗಿ 20+ ಸೇಫ್ಟಿ ಫೀಚರ್ಸ್ನ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಟಾಪ್ ಎಂಡ್ ಅಂತ ತೊಗೊಂಡ್ರೆ ಆಲ್ಮೋಸ್ಟ್ 40+ ಸೇಫ್ಟಿ ಫೀಚರ್ಸ್ ಬರುತ್ತೆ ಈ ಕಾರಲ್ಲಿ, ಇನ್ಕ್ಲೂಡಿಂಗ್ ಎಡಾಸ್ ಆ್ಯಕ್ಚುಲಿ. ಸೊ ಸೇಫ್ಟಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಕ್ರ್ಯಾಶ್ ಟೆಸ್ಟ್ ಆದಮೇಲೆ ಈ ಕಾರ್ದು ಬಾಡಿ ಶೆಲ್ ಯಾವ ಥರ ಇದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಕಿಯಾನ್ ಅವ್ರು ಹೇಳ್ತಾ ಇರೋದು ಏನು ಅಂತಂದರೆ ಬಾಡಿ ಶೆಲ್ ಏನಿದೆ ಅಲ್ಟ್ರಾ ಹೈ ಟೆನ್ಸೈಲ್ ಸ್ಟೀಲ್ ಎಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಸ್ಟ್ರೆಂಥ್ ಅಪ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಕ್ರ್ಯಾಶ್ ಟೆಸ್ಟ್ ಆಗೋಕ್ಕೆ ವೆಯ್ಟ್ ಮಾಡೋಣ. ಸೇಫ್ಟಿ ಫೀಚರ್ಸ್ ವೈಸ್ ಡೈಮೆನ್ಷನ್ ವೈಸ್ ಲೆಂತ್ 3.9 ಮೀಟರ್ಸ್ ಇದೆ, ವಿಡ್ತ್ 1.8 ಮೀಟರ್ಸ್ ಇದೆ, ಹೈಟು 1.6 ಮೀಟರ್ಸ್ ಇದೆ ಆ್ಯಂಡ್ ವೀಲ್ ಬೇಸು 2.5 ಮೀಟರ್ಸ್ ಇದೆ. ಗ್ರೌಂಡ್ ಕ್ಲಿಯರೆನ್ಸು 180 mm ಇದೆ. ಆ್ಯಕ್ಚುಲಿ ಈ ಸಿರೋಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಸಾನೆಟಲ್ಲಿ ಇದ್ದಿದ್ದು ಕಮ್ಮಿ ಸ್ಪೇಸಿಂಗ್ ಅನ್ನೋ ರೀಸನ್ಗೆ. ಹಂಗೆ ನೋಡಿದ್ರೆ ಸಿರೋಸು ಸಾನೆಟ್ಗಿನ ವೀಲ್ ಬೇಸಲ್ಲಿ 50 mm ಜಾಸ್ತಿ ಇದೆ ಆ್ಯಂಡ್ ವಿಡ್ತ್ ವೈಸು 15 mm ಜಾಸ್ತಿ ಇದೆ. ಸೊ ಹಂಗೆ ನೋಡಿದ್ರೆ ಸ್ಪೇಸಿಂಗ್ ಜಾಸ್ತಿ ಮಾಡೋಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು ಈ ಕಾರ್ ಪರ್ಪಸ್ಸು ಸರ್ವಾಗಿದೆ ಅಂತಲೇ ಅನ್ಬೋದು. ಕಲರ್ ಆಪ್ಷನ್ ವೈಸ್ 8 ಸಿಂಗಲ್ ಟೋನ್ಗಿದೆ ಮತ್ತು ಡ್ಯುಯಲ್ ಟೋನ್ ಆಪ್ಷನ್ಸ್ ಕೊಟ್ಟಿಲ್ಲ. ಪ್ರೈಸಿಂಗ್ ವೈಸ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಬಟ್ ಸಾನೆಟ್ ಮತ್ತು ಸೆಲ್ಟೋಸ್ ಪ್ರೈಸಿಂಗ್ ನೋಡಿದ್ರೆ ಸಿರೋಸ್ನ 9 to 17 lakhs ಪ್ರೈಸ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬುಕಿಂಗ್ ಅಮೌಂಟು 25,000 ಇದೆ. ಸಿರೋಸಲ್ಲಿ ವೇರಿಯಂಟ್ಸ್ ವೈಸ್ ಇಂಟೀರಿಯರ್ ಸೀಟ್ ಪ್ಯಾಟ್ರನ್, ಕಲರ್ ಮತ್ತು ಅಲಾಯ್ ಡಿಸೈನ್ ಚೇಂಜ್ ಬರುತ್ತೆ. ಯಾವ್ಯಾವ ವೇರಿಯಂಟ್ಸ್ಗೆ ಯಾವ್ದಾವ್ದು ಕೊಟ್ಟಿದೆ ಅಂತ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ವರ್ಡಿಕ್ಟ್ ಅಂತ ಬಂದರೆ ಸಾನೆಟ್ಗಿನ ದೊಡ್ಡ ಕಾರ್ ಬೇಕು, ಬಟ್ ಸೆಲ್ಟೋಸ್ ತೊಗೊಳ್ಳೋಷ್ಟು ಬಜೆಟ್ ಇಲ್ಲ. ಸ್ಟಿಲ್ ಕಾರ್ ಸ್ಪೇಷಿಯಸ್ ಆಗಿರಬೇಕು, ದೊಡ್ಡ ಬೂಟ್ ಬೇಕು ಆ್ಯಂಡ್ ಫೀಚರ್ ಲೋಡೆಡ್ ಕಾರ್ ಬೇಕು ಅಂದರೆ ಸಿರೋಸ್ ಮೇಕ್ಸ್ ಮೋರ್ ಸೆನ್ಸ್ ಆ್ಯಕ್ಚುಲಿ. ಸೆಲ್ಟೋಸು ಸಬ್ 4 ಮೀಟರ್ಗಿನ ದೊಡ್ಡ ಕಾರು ಆ್ಯಂಡ್ 1.5 NA ಇಂಜಿನ್ ಇದೆ. ಸೊ ಇದರಿಂದ ಟ್ಯಾಕ್ಸ್ ಸ್ಲ್ಯಾಬ್ ಕೂಡ ಡಿಫ್ರೆಂಟ್ ಬರುತ್ತೆ ಆ್ಯಂಡ್ ಯು ವಿಲ್ ಎಂಡ್ ಅಪ್ ಪೇಯಿಂಗ್ ಮೋರ್ ಅಮೌಂಟ್ ಆ್ಯಕ್ಚುಲಿ. ಸಿರೋಸಲ್ಲಿ ಸೆಲ್ಟೋಸ್ ಅಷ್ಟೇ ಇಂಟೀರಿಯರ್ ಸ್ಪೇಸಿಂಗ್ ಬರುತ್ತೆ ಆ್ಯಂಡ್ ಫೀಚರ್ಸಲ್ಲೂ ಸಿರೋಸಲ್ಲಿ ಸ್ವಲ್ಪ ಜಾಸ್ತಿನೇ ಬರುತ್ತೆ ಫೀಚರ್ಸು. ಸೊ ಇಟ್ಸ್ ಅ ಬಿಗ್ ಅಡ್ವಾಂಟೇಜ್ ಕನ್ಸಿಡರಿಂಗ್ ಸಿರೋಸ್ ಆ್ಯಕ್ಚುಲಿ. ಸೊ ನೀವು ಯೋಚನೆ ಮಾಡಿ ನಿಮ್ಮ ಪರ್ಪಸ್ ತಕ್ಕಾಗೆ ಯಾವ ಕಾರ್ ತೊಗೋಬೋದು ಅದನ್ನ ತೊಗೊಳ್ಳಿ. ಇದಾಗಿತ್ತು ಕಿಯಾ ಸೊರೆಸ್ ರಿವ್ಯೂ ಆ್ಯಕ್ಚುಲಿ. ಸೊ ರಿವ್ಯೂ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಾನೆಟು, ಸೆಲ್ಟೋಸು, ಸಿರೋಸು ಯಾವ್ದು ತೊಗೋಬೋದು ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.